ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಾಮಿ ಶೆಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ಹತ್ತಿರ ಬರುತ್ತಿದ್ದಂತೆಯೇ ಸ್ಪರ್ಧಿಗಳ ವರ್ತನೆಯಲ್ಲಿ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ. ವಿಶೇಷವಾಗಿ ಅಶ್ವಿನಿ ಗೌಡ ಅವರ ಆಟ ಈಗ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಏನಪ್ಪಾ ಇದು? ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದಿನೇ ದಿನೇ ವಿಶೇಷವಾದಂತಹ ಚರ್ಚೆ ಹುಟ್ಟುತ್ತೆ ಅಂತೀರಾ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ನೋಡಿ. ನಾವು ಇವತ್ತೇ ಹೀಗೆ ಮಾಡಬೇಕು ಅಂತ ಉಂಟಂತ 2 ದಿವಸದಿಂದ ಇದು ಚೇಂಜ್ ಆಗ್ಬೋದಾ? ಅಷ್ಟು ರಪ ಮುಖವಾಟ ಚೇಂಜ್ ಆಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಅವರು ಮೊದಲಿನಿಂದ ರಗಡ್ ಆಗಿ ಬಂದವರು. ತಮ್ಮ ಸ್ವಾಭಿಮಾನಕ್ಕೆ ಇಲ್ಲ ಗೌರವಕ್ಕೆ ಧಕ್ಕೆ ಉಂಟಾದ್ರೆ ಅಥವಾ ಧಕ್ಕೆ ಬಂದ್ರೆ ಸಿಡಿದಿದ್ದಿರುವ ಅಶ್ವಿನಿ ಗೌಡನ ನೋಡಿದ್ದೇವೆ. ಎಲ್ಲರ ಜೊತೆ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ಆಡಿಕೊಂಡು ಬಂದಿರುವ ಇವರು ಈಗ ಫಿನಾಲೆ ಹತ್ರ ಬರ್ತಿದ್ದಂತೆ ತಮ್ಮ ವರ್ಸೆಯನ್ನೇ ಚೇಂಜ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಮಹಿಳೆಯರ ಪರ ನಿಲ್ಲುತ್ತೇನೆ ಎಂದಿದ್ದ ಅಶ್ವಿನಿ ಗೌಡ ವೀಕೆಂಡ್ ಎಪಿಸೋಡ್ ನಲ್ಲಿ ರಾಶಿಕಾ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನಾಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ರಾಶಿಕಾಗೆ ಮಲಗೋಕೆ ರಘು ತೊಡೆಬೇಕು, ಹೆಗಲು ಬೇಕು ಎಂಬ ಇವರ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ತೀವ್ರ ಟೀಕೆಗೆ ಗುರಿಯಾಗಿತ್ತು. ರಾಶಿಕಾ ಕೂಡ ಈ ಹೇಳಿಕೆಯನ್ನ ಖಂಡಿಸಿ ಅಶ್ವಿನಿ ಅವರಿಗೆ ಸವಾಲ್ ಹಾಕಿದ್ರು. ಆದ್ರೆ ಈಗ ಅದೇ ಅಶ್ವಿನಿ ಗೌಡ ಅವರು ಟಾಸ್ಕ್ ನಲ್ಲಿ ಎದುರಾಳಿಗೆ ನೀರು ಎರಚಿ ಕಂಬದಿಂದ ಕೈ ಬಿಡುವಂತೆ ಮಾಡಬೇಕು. ಆದ್ರೆ ಅಶ್ವಿನಿ ಗೌಡ ರಾಶಿಕಾ ಅವರ ಯೋಗಕ್ಷೇಮವನ್ನ ವಿಚಾರಿಸಿ ಜೋರಾಗಿ ನೀರು ಎರಚದೆ ನಿಧಾನವಾಗಿ ನೀರು ಹಾಕಿ ಆಟದ ಬರದಲ್ಲಿ ಯಾವ ವ್ಯಕ್ತಿತ್ವನ ಕೆಳಗೆ ಇಡಬಾರದು ಎಂದು ಹೇಳಿದ್ದಾರೆ. ಅದು ನನ್ನ ವ್ಯಕ್ತಿತ್ವ ಅಲ್ಲ ಎಂದು ಅಶ್ವಿನಿ ಹೇಳಿದ್ದಾರೆ. ಈ ಬದಲಾವಣೆಯನ್ನ ಗಮನಿಸಿದ ರಕ್ಷಿತಾ ಮೊದಲಿನಿಂದ ಟ್ರಬಲ್ ಮಾಡಿ ಇವಾಗ ಟ್ರಬಲ್ ಮಾಡೋಕೆ ಮನಸ್ಸಿಲ್ಲ ಎಂದು ಪ್ರಶ್ನಿಸಿ ಮುಖವಾಡ ಬದಲಾಯಿಸುತ್ತಾರೆ ಎಂಬ ಅಭಿಪ್ರಾಯವನ್ನ ರಕ್ಷಿತಾ ಹೊರಹಾಕಿದ್ದಾರೆ. ಅನೇಕರು ಫಿನಾಲೆ ಸಮೀಪಿಸುತ್ತಿರುವುದರಿಂದ ಅಶ್ವಿನಿ ತಂತ್ರ ಬದಲಾಯಿಸಿಕೊಂಡಿದ್ದಾರೆ ಎಂದು ಊಹಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯವರಿಗೆಲ್ಲ ಅಶ್ವಿನಿ ಗೌಡ ಅವರ ಈ ಹೊಸ ಶಾಂತ ಸ್ವಭಾವ ಚರ್ಚೆಗೆ ಕಾರಣವಾಗಿದ್ದು, ಫಿನಾಲೆ ಹತ್ತಿರದಲ್ಲಿ ಅವರ ಆಟ ಯಾವ ರೀತಿಯ ತಿರುವು ಪಡೆಯಲಿದೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲೂ ಕೂಡ ಹೆಚ್ಚಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.